ಒಂದು ನಿಮಿಷ ಇರಿ. ಏನು ರೂಪರಾಣಿ, ಇವತ್ತು ಹಾಡಾಡಕ್ಕಾಗಲ್ಲ ಅಂತ ಹೇಳಿದ್ಯಾ? ಇಲ್ಲ ಮಮ್ಮಿ, ನಾನು ಹಾಗೆ ಹೇಳಿಲ್ಲ. ಇಷ್ಟಕ್ಕೂ ನನಗೆ ಯಾವ ಫೋನು ಬಂದಿಲ್ಲ. ಇಲ್ಲ ಸರ್, ನನ್ನ ಮಗಳ ಹಾಗೆ ಹೇಳಿಲ್ವಂತೆ. ಮತ್ತೆ ಯಾರು ಹೇಳಿದೀಗ? ಯಾರು ಹೇಳಿರ್ತಾರೆ? ಅತ್ತೆ, ಟ್ಯಾಬ್ಲೆಟ್ ತಗೊಳ್ಳಿ. ಅರ್ಥ ಆಯ್ತು. ಹಾಡಾಡಕ್ಕಾಗಲ್ಲ ಅಂತ ಯಾರು ಹೇಳಿದ್ದಾರೆ ಅನ್ನೋದು ಅರ್ಥ ಆಯ್ತು. ಯಾರು ಹೇಳಿದ ಹಾಗೆ? ಅದೇ, ನೀವ್ ಯಾವುದೋ ರಾಂಗ್ ನಂಬರ್ಗೆ ಕಾಲ್ ಮಾಡಿರ್ತೀರಾ, ಅವ್ರು ಹೇಳಿರ್ತಾರೆ. ಹಾ, ಹಾಗೆ ಆಗಿರ್ಬೇಕು. ಸರಿ, ಆಯ್ತು. ಆಯ್ತು ಸರ್. ಸಾರಿ ಅತ್ಗೆ, ನಿಮಗೆ ಹೇಳ್ದೆ ಲ್ಯಾಂಡ್ಲೈನ್ ನಂಬರ್ನ ಅವರು ಕೊಟ್ಟಿದ್ದೆ. ಪರವಾಗಿಲ್ಲ ಅತ್ಗೆ, ಪರವಾಗಿಲ್ಲ. ಸಡನ್ನಾಗಿ ಯಾಕೋ ತಲೆನೋಯ್ತಾ ಇದೆ. ತಲೆನೋವಿಗೆ ಯಾವುದಾದ್ರೂ ಟ್ಯಾಬ್ಲೆಟ್ ಇದೆಯಾ ಅಂತ ಶ್ಯಾಮನ ಕೇಳ್ತೀನಿ. ನೀವು ಮಾತಾಡ್ತಾ ಇರಿ. ಶ್ಯಾಮ, ರೂಪರಾಣಿ ಫೋನಲ್ಲಿ ನೀನೇ ತಾನೇ ಮಾತಾಡಿರೋದು. ಹಾಡಕ್ಕಾಗಲ್ಲ ಅಂತ ನೀನೇ ತಾನೇ ಹೇಳಿದ್ದು. ಹೌದು, ನಾನೇ ಹೇಳಿದ್ದು. ನೀವು ಪ್ರೋಗ್ರಾಮ್ ಒಪ್ಕೊಳ್ಳೋ ಪ್ರತಿ ಸಲ ಮನೇಲಿ ಸುಳ್ಳು ಹೇಳಿ ಹಾಡೋದಕ್ಕೆ ಬರಬೇಕು ಅಂದರೆ ನನಗೆ ತುಂಬ ಕಷ್ಟ ಆಗತ್ತೆ. ಹಾಡೋ ಅಷ್ಟು ಹೊತ್ತು ನರಕ ಅನುಭವಿಸೋ ಆಗಿರುತ್ತೆ. ನನ್ನ ಅತ್ತೆ ಮನೆಯವ್ರಿಗೆ ಮೋಸ ಮಾಡ್ತಿದ್ದೀನಿ ಅನ್ನೋ ನೋವು ನನಗೆ ದಿನಕ್ಕೂ ಹೆಚ್ಚಾಗ್ತಿದೆ. ಇನ್ನೂ ಹಾಗೆ ನೊಂದ್ಕೊಳ್ತಾ ನನ್ನ ಪ್ರೋಗ್ರಾಮಿಗೆ ಬರಲ್ಲ, ಹಾಡನ್ನು ಹಾಡಲ್ಲ. ಹಾಡಬೇಕು, ನೀನು ಹಾಡಲೇಬೇಕು. ನಿನಗೂ ನಿನ್ನ ಕುಟುಂಬದವ್ರಿಗೂ ನಾನು ಸಹಾಯ ಮಾಡ್ತಾ ಇರೋದಕ್ಕೆ ನೀನು ಸಾಯೋ ತನಕ ಹಾಡಲೇಬೇಕು. ಬಾ ಅನ್ನೋ ಜಾಗಕ್ಕೆ ಬರ್ದೇ ಹೋದ್ರೆ, ಹಾಡು ಹೇಳು ಅನ್ನೋ ಜಾಗದಲ್ಲಿ ಹಾಡದೆ ಹೋದ್ರೆ ಪರಿಸ್ಥಿತಿ ತುಂಬ ಕೆಟ್ಟದಾಗಿರತ್ತೆ. ಅಂತ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತಂದ್ರೆ ನೀನು ಫಂಕ್ಷನ್ಗೆ ಬರಲೇಬೇಕು. ನಿನಗಿಷ್ಟ ಇದ್ರೂ ಇಲ್ಲದೆ ಹೋದ್ರೂ ಫಂಕ್ಷನ್ಗೆ ನೀನು ಬರ್ತೀಯ. ಬೇಗ ಫಂಕ್ಷನ್ಗೆ ರೆಡಿ ಆಗು, ಅರ್ಥ ಆಯ್ತಾ? ಬರಲೇಬೇಕಾ? ಶ್ಯಾಮ ಫಂಕ್ಷನ್ಗೆ ಬರಲೇಬೇಕಾ? ಬೇಗ ರೆಡಿಯಾಗಿ ಶ್ಯಾಮ ಫಂಕ್ಷನ್ಗೆ ಬರಲೇಬೇಕಾ? ಎಲ್ಲ ಕೇಳಿಸ್ಕೊಂಡ್ಬಿಟ್ನಾ ಏನು? ಕರ್ಮ, ಈಗೇನು ಮಾಡಲಿ? ಓಕೆ, ನೀವಿಷ್ಟೊಂದು ಒತ್ತಾಯ ಮಾಡಬೇಕಾದ್ರೆ ಶ್ಯಾಮ ಹೇಗೆ ಬರದೇ ಇರ್ತಾಳೆ? ಬರ್ತಾಳೆ, ಖಂಡಿತವಾಗ್ಲೂ ಬರ್ತಾಳೆ. ಸದ್ಯ ನನ್ನ ಮಾತು ಕೇಳಿಸ್ಕೊಂಡಿಲ್ಲ ಅಂತಾಯ್ತು. ಅಷ್ಟಕ್ಕೂ ಫಂಕ್ಷನ್ ಎಲ್ಲಿ? ಮಂಡ್ಯದಲ್ಲಿ ಅಖಿಲ್.
ನಮ್ಮ ಊರವ್ರಿಗೆ ಸಂಬಂಧಪಟ್ಟಿರೋ ಫಂಕ್ಷನ್ ಬಾ ಅಂತ ಎಷ್ಟು ಹೇಳಿದ್ರು ಬರಲ್ಲ ಅಂತಿದ್ದಾಳೆ ಶ್ಯಾಮ. ಅದೇನ್ ಶ್ಯಾಮ, ನೀನ್ ಊರವ್ರಿಗೆ ಸಂಬಂಧಪಟ್ಟಿರೋ ಫಂಕ್ಷನ್ಗೆ ನೀನ್ ಹೋಗದೆ ಇದ್ರೆ ಹೇಗೆ? ಹೋಗ್ಬೇಕು ಅಲ್ವಾ? ಬರ್ತಾಳೆ ಆಂಟಿ, ಶ್ಯಾಮ ನಿಮ್ ಜೊತೆಗೆ ಫಂಕ್ಷನಿಗೆ ಬರ್ತಾಳೆ. ನಾನು ಹೋಗಲ್ಲ. ಅದ್ಯಾಕೆ ಶ್ಯಾಮ, ಯಾಕೆ ಹೋಗಲ್ಲ? ಯಾಕಂದ್ರೆ ಅದು ಅದೇ ರೀ, ಅವ್ರು ನನ್ನ ಫಂಕ್ಷನ್ಗೆ ಕರೀಲಿಲ್ವಲ್ಲ, ಅದಕ್ಕೆ. ಕರೀದಿರೋ ಫಂಕ್ಷನ್ಗೆ ಹೇಗೆ ಹೋಗೋದು ಹೇಳಿ? ಅವ್ರು ಬರೋಕ್ಕಾಗ್ಲಿಲ್ಲ ಅಂತಾನೆ ಅಲ್ವಾ ಶ್ಯಾಮ ಪ್ರತ್ಯೇಕವಾಗಿ ನನ್ನ ಹತ್ರ ಹೇಳಿ ಕಳ್ಸಿದ್ದು? ಇದು ಕೂಡ ಒಂದು ರೀತಿಲಿ ಕರೆದ ಹಾಗೆ ತಾನೇ, ಬರ್ಬೋದಲ್ವಾ? ಹೇಗೆ ಬರ್ತೀನಿ ಹೇಳಿ? ನನಗೆ ಮದುವೆ ಆಗಿ ಅತ್ತೆ ಮನೆಗೆ ಬಂದಮೇಲೆ ಅವ್ರು ನನ್ನ ಮನೆಗೆ ಬಂದು ಕರಿಬೇಕು. ನನ್ನ ಜೊತೆ ನನ್ನ ಅತ್ತೆ ಮನೆಯವ್ರನ್ನೂ ಕರಿಬೇಕು. ಅದು ಪದ್ಧತಿ. ಹಾಗೆ ಕರಿದಿದ್ರು ನಿಮ್ಮ ಕೈಯಲ್ಲಿ ಸುದ್ದಿ ಕಳಿಸಿದ್ರೆ ನಾನು ಬರ್ತೀನಾ? ಹಾಗೆ ನನ್ನ ಫಂಕ್ಷನಿಗೆ ಬಂದರೆ ನನ್ನ ಅತ್ತೆ ಮನೆಯವ್ರ ಮರ್ಯಾದೆ ಏನಾಗುತ್ತೆ? ಅವ್ರು ಎಷ್ಟು ಫೀಲ್ ಆಗ್ತಾರೆ? ನಾನು ಅಷ್ಟಾಗಿ ಫಂಕ್ಷನಿಗೆ ಬರಬೇಕು ಅವ್ರಂತ ಅನ್ಕೊಂಡ್ರೆ ಅವ್ರು ಇಲ್ಲಿಗೆ ಬರಕ್ಕೆ ಹೇಳಿ, ನಮ್ಮನ್ನೆಲ್ಲ ಕರೆಯೋಕೆ ಹೇಳಿ. ಆಗ ತಪ್ಪದೆ ನಾನು ಕೂಡ ಫಂಕ್ಷನಿಗೆ ಬರ್ತೀನಿ. ಏನ್ ಚಾಲಾಕಿದಾಳೆ ಇವಳು, ಹಾಡೋದ್ರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಇಷ್ಟೆಲ್ಲ ಪ್ಲಾನ್ ಮಾಡ್ತಾ ಇದ್ಯಾ? ಏನ್ ಮಾಡ್ಲಿ ಈಗ ನಾನು? ಶ್ಯಾಮ, ಇದು ಕರೆಕ್ಟ್ ಅಲ್ಲ. ನೀನ್ ಮಾತಾಡ್ತಿರೋದು ಕರೆಕ್ಟ್ ಅಲ್ಲ. ಅವರು ಫಂಕ್ಷನ್ ಅವಸರದಲ್ಲಿರ್ತಾರೆ. ಅಂಥದ್ರಲ್ಲಿ ಈಗ ಅವ್ರು ಬಂದು ನಮ್ಮನ್ನ ಹೇಗೆ ಕರೀತಾರೆ ಹೇಳು? ಅವರು ಗೌರಮ್ಮನ ಹತ್ರ ಹೇಳಿ ಕಳಿಸಿದ್ಮೇಲೆ ನೀನು ಖಂಡಿತ ಆ ಫಂಕ್ಷನ್ಗೆ ಹೋಗಬೇಕು. ನೀನು ಹೋದರೆ ನಾವ್ಯಾರೂ ಏನೂ ಫೀಲ್ ಆಗಲ್ಲ. ಬೇಕು ಅಂದರೆ ನಿನ್ನ ಜೊತೆಗೆ ನಾನು ಕೂಡ ಫಂಕ್ಷನಿಗೆ ಬರ್ತೀನಿ. ನೀನಾ? ಹೌದು ಆಂಟಿ. ಇಲ್ಲದೇ ಇದ್ರೆ ನಾವೇನಾದರೂ ಫೀಲ್ ಆಗ್ತೀವಿ ಅಂತ ಅವಳು ಬೇಜಾರು ಮಾಡ್ಕೋತಾಳೆ ಪಾಪ. ಶ್ಯಾಮ, ಬೇಗ ರೆಡಿಯಾಗು, ಹೋಗೋಣ. ಏನ್ ಕೃಷ್ಣ ಇದು? ಯಾಕೆ ನನ್ನ ಇಷ್ಟು ಪರೀಕ್ಷೆ ಮಾಡ್ತಿದ್ಯಾ? ಮನೇಲಿ ಸುಳ್ಳು ಹೇಳಿ ಆ ಪ್ರೋಗ್ರಾಮಿಗೆ ಹೋಗೋದು ಇಷ್ಟ ಇಲ್ಲದೆ ತಪ್ಪಿಸ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಈಗ ಆ ಜಾಗಕ್ಕೆ ಅಖಿಲ್ ಅವ್ರು ಕೂಡ ಬರೋ ಹಾಗೆ ಮಾಡಿದ್ಯಲ್ಲ. ಅಲ್ಲಿ ಪ್ರೋಗ್ರಾಮಲ್ಲಿ ಅಖಿಲ್ ಅವರು ನನ್ನ ಪಕ್ಕದಲ್ಲೇ ಇರ್ತಾರೆ. ಗೌರಮ್ಮ ಏನೋ ಹಾಡು ಹೇಳು ಅಂತ ಒತ್ತಾಯ ಮಾಡ್ತಾರೆ. ಹೇಗೆ ಹಾಡ್ಲಿ? ಈ ಅಪಾಯದಿಂದ ನಾನು ಹೇಗೆ ಪಾರಾಗ್ಲಿ? ಏನ್ ಮಾಡ್ತೀಯೋ, ಹೇಗೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಕೃಷ್ಣ. ಈ ಅಪಾಯದಿಂದ ಪಾರ್ ಮಾಡೋ ಕರ್ತವ್ಯ ಮಾತ್ರ ಪೂರ್ತಿಯಾಗಿ ನಿಂದೆ. ಬುದ್ಧಿ ಇದೆಯಾ ನಿನ್ಗೆ? ಮರ್ಯಾದೆಯಿಂದ ಫಂಕ್ಷನ್ಗೆ ಬಂದು ಹಾಡು ಹೋಗು ಅಂದ್ರೆ ಬರಲ್ಲ ಅಂತ ಹಠ ಮಾಡಿದೆ. ನನ್ನ ಅತ್ತೆ ಮನೆಯವ್ರನ್ನ ಕರೆದಿಲ್ಲ, ಅದಕ್ಕೋಸ್ಕರ ನಾನು ಬರಲ್ಲ ಅಂತ ತಪ್ಪಿಸ್ಕೊಳ್ಳೋಣ ಅಂತ ನೋಡಿದೆ. ಈಗೇನಾಯ್ತು? ಪಾಪ ನೀನು ಫೀಲ್ ಆಗ್ತೀಯ ಅನ್ಕೊಂಡು ಅಖಿಲ್ ಕೂಡ ನಿನ್ನ ಜೊತೆ ಫಂಕ್ಷನ್ಗೆ ಬರ್ತೀನಿ ಅಂತಂದ. ಈಗ ಅಖಿಲ್ ಅಲ್ಲಿಗೆ ಬಂದ್ರೆ ಅವನು ಕಣ್ ತಪ್ಪಿಸಿ ಹೇಗೆ ಹಾಡಾಡ್ತೀಯ? ನೋಡು, ಇದೆಲ್ಲ ನನಗೆ ಗೊತ್ತಿಲ್ಲ ಶ್ಯಾಮ. ನಿನ್ನ ಗಂಡನ ಇಲ್ಲೇ ಬಿಟ್ಟು ಬರ್ತೀಯೋ ಅಥವಾ ಅವನನ್ನ ಅಲ್ಲಿ ಕರ್ಕೊಂಡು ಬಂದು ಅವನು ಕಣ್ ತಪ್ಪಿಸಿ ಹಾಡು ಹಾಡ್ತೀಯೋ ಅದು ನಿನ್ನಿಷ್ಟ.
ನೀನು ಮಾತ್ರ ಅಲ್ಲಿ ಖಂಡಿತವಾಗ್ಲೂ ಹಾಡು ಹಾಡಲೇಬೇಕು. ಹಾಡದೆ ಹೋದ್ರೆ ಏನಾಗತ್ತೆ ಅಂತ ಗೊತ್ತಲ್ಲ. ನಿಮ್ಮಪ್ಪ, ಅಮ್ಮ, ಅಣ್ಣ, ಅತ್ತಿಗೆ, ತಮ್ಮ ಎಲ್ರು 5 ಶವ ನಮ್ಮ ಊರಿನ ಕೆರೆಯಲ್ಲಿ ತೇಲುತ್ತೆ. ಐದಲ್ಲ, ಒಟ್ಟು 5.5 ಶವ. ನಿಮ್ಮತ್ತಿಗೆ ಗರ್ಭಿಣಿ ಆಗಿದ್ದಾಳಲ್ಲ, ಆ ಹೊಟ್ಟೆಲಿ ಮಗು ಬೆಳೀತಿದೆ. ಆ ಮಗುನು ಸೇರಿಸಿ ಎಲ್ರೂ ಒಟ್ಟಿಗೆ ತೇಲ್ತಿರ್ತಾರೆ. ತಗೋ ಈ ಅಡ್ರೆಸ್. ಕರೆಕ್ಟಾಗೆ ಪ್ರೋಗ್ರಾಮ್ ಟೈಮಿಗೆ ಬರಬೇಕು. ತಗೋ. ನೆನ್ಪಲ್ಲಿಟ್ಕೋ, ಸರಿಯಾದ ಸಮಯಕ್ಕೆ ಅಲ್ಲಿ ಇರಬೇಕು. ಶ್ಯಾಮ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಯಿತು ಶ್ಯಾಮ. ಹೇಗಾದರೂ ಅಖಿಲ್ನ ಆ ಫಂಕ್ಷನ್ಗೆ ಬರ್ದಿರೋ ಹಾಗೆ ತಡೆದು ನೀನೊಬ್ಳೇ ಹೋಗು. ಇಲ್ಲ ಬಾವಾ, ಅವ್ರು ಬರಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಇನ್ನು ಅವ್ರನ್ನ ತಡೆಯೋಕ್ಕಾಗಲ್ಲ. ಮತ್ತು ಅವ್ನು ನಿನ್ನ ಜೊತೆ ಅಲ್ಲಿಗೆ ಬಂದರೆ ನೀನು ಹೇಗೆ ಹಾಡು ಹೇಳ್ತೀಯಮ್ಮ? ಅದೆಲ್ಲ ಆ ಕೃಷ್ಣನೇ ನೋಡ್ಕೋತಾನೆ ಬಾವಾ. ನನ್ನ ಈ ರೀತಿ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸಿದ್ದು ಕೃಷ್ಣನೇ. ಈ ಇಕ್ಕಟ್ಟಿಂದ ನನ್ನ ಹೊರಗಡೆ ತರೋ ಕರ್ತವ್ಯನೂ ಕೂಡ ಕೃಷ್ಣಂದೇ. ಶ್ಯಾಮಮ್ಮವ್ರೆ, ನಿಮ್ಮನ್ನ ದೊಡ್ಡಮ್ಮ ಅವ್ರು ಕರೀತಾವ್ರೆ. ನಡಿ ಬೋರಮ್ಮ. ಅತ್ತೆ ಕರೆದ್ರಂತೆ. ಈ ಒಡವೆ ತಗೋ ಶ್ಯಾಮ. ನನ್ಗ್ಯಾಕತ್ತೆ? ಯಾಕೆ ಅಂತ ಕೇಳ್ತಿಯಲ್ಲಮ್ಮ, ನೀನು ಅಖಿಲ್ ಇಬ್ರು ಫಂಕ್ಷನ್ಗೆ ಹೋಗ್ತಿದ್ದೀರಿ ಅಂತಲ್ಲ. ನಿಮ್ಮೂರವ್ರದ್ದೇ ಫಂಕ್ಷನ್ ಅಂತಲ್ಲಮ್ಮ. ಗೌರಮ್ಮ ಅವ್ರ ಜೊತೆ ಸೇರಿ ಹೋಗ್ತಿದ್ದೀರಂತೆ. ಅಖಿಲ್ ನನ್ಗೆ ಹೇಳ್ದ. ಹೌದು ಮಾವ, ನಮ್ಮೂರಿನವ್ರಿಗೆ ಸಂಬಂಧಪಟ್ಟಿರೋ ಫಂಕ್ಷನ್ ಅದು. ಹೋಗದೆ ಇರಕ್ಕಾಗಲ್ಲ. ನಿಮ್ಮೂರಿನ ಫಂಕ್ಷನ್ಗೆ ಈ ವಸಂತಾದೇವಿ ಸೊಸೆ ಹೇಗ್ ಹೋಗ್ಬೇಕು? ನೀಟಾಗಿ ಒಡವೆಗಳನ್ನ ಹಾಕೊಂಡು ಲಕ್ಷ್ಮೀ ದೇವಿ ಹಾಗೆ ಹೋಗ್ಬೇಕು. ತಗೋ ತಗೋ ಶ್ಯಾಮ. ಸರಿ ಅತ್ತೆ. ಶ್ಯಾಮ, ನೀನಿನ್ನೂ ರೆಡಿ ಆಗಿಲ್ವಾ? ಬೇಗ ರೆಡಿ ಆಗು. ಸರಿ ರೀ. ಗೌರಮ್ಮ ಅವರು ರೆಡಿನಾ? ಅವ್ರು ಹೋಗಾಯ್ತು. ನೀವು ಬರ್ತೀನಿ ಅಂದ್ರಲ್ಲ, ನಾವಿಬ್ರು ಒಟ್ಟಿಗೆ ಬರಲಿ ಅಂತ ಅಡ್ರೆಸ್ ಕೊಟ್ಟು ಅವ್ರು ಹೊರಟೋದ್ರು. ಹಾಗಾದ್ರೆ ಓಕೆ. ಪಕ್ಕದಲ್ಲಿ ಅಖಿಲ್ ಇರೋದ್ರಿಂದ ಅಲ್ಲಿ ಗೌರಮ್ಮ ಶ್ಯಾಮನ್ಗೆ ಯಾವ ತೊಂದರೆನೂ ಕೊಡಲ್ಲ. ಯಾವುದಕ್ಕೂ ಒಳ್ಳೇದು. ಶ್ಯಾಮನ್ನ ಜಾಗ್ರತೆಯಾಗಿ ನೋಡ್ಕೊಂತ ಅಖಿಲ್ ಹೇಳಬೇಕು. ಅಖಿಲ್. ಹಾ, ಏನ್ ಡ್ಯಾಡಿ? ಅಲ್ಲಿ ಫಂಕ್ಷನ್ ಅಲ್ಲಿ ಗೌರಮ್ಮ ಅವಸರದಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾಳೆ. ನೀನು ಮಾತ್ರ ಶ್ಯಾಮನ 1 ನಿಮಿಷನೂ ಬಿಡಬಾರ್ದು. ಶ್ಯಾಮನ್ ಪಕ್ಕದಲ್ಲೇ ಇರಬೇಕು. ಓಕೆ ಡ್ಯಾಡಿ. ಫಂಕ್ಷನ್ ಮುಗಿಯೋವರೆಗೂ ನಾನು ಶ್ಯಾಮ ಪಕ್ಕದಲ್ಲೇ ಇರ್ತೀನಿ. ಇವ್ರ ಪಕ್ಕದಲ್ಲೇ ಇದ್ರೆ ನಾನು ಹೇಗೆ ಹಾಡಾಡೋದು? ಹಾಡದೇ ಇದ್ರೆ ಗೌರಮ್ಮ ಸುಮ್ಮನಿರ್ತಾರಾ? ಏನ್ ರೂಪಾ,
ಪ್ರೋಗ್ರಾಮ್ ಅಂದ್ರೆ ಯಾವಾಗ್ಲೂ ತುಂಬಾ ಖುಷಿಯಾಗಿರ್ತಿದ್ದೆ, ಇವತ್ತೇನು ಇಷ್ಟು ಟೆನ್ಷನಲ್ಲಿದ್ಯಾ? ಅದೇ ಮಮ್ಮಿ, ಶ್ಯಾಮ ಜೊತೆಗೆ ಅಖಿಲ್ ಕೂಡ ಇಲ್ಲಿಗೆ ಬರ್ತಿದ್ದಾನೆ ಅಂದ್ಯಲ್ಲ. ಹೌದು. ಮತ್ತೆ ಅಖಿಲ್ ಪಕ್ಕದಲ್ಲಿದ್ರೆ ಶ್ಯಾಮ ಹೇಗೆ ಹಾಡಕ್ಕಾಗತ್ತೆ? ಅಯ್ಯೋ ದಡ್ಡಿ, ಅದ ನಿನ್ ಟೆನ್ಷನ್ನು. ಶತಕೋಟಿ ದರಿದ್ರಕ್ಕೆ ಅನಂತ ಕೋಟಿ ಉಪಾಯ ಇರುತ್ತೆ. ಕರೆಕ್ಟಾಗಿ ಹಾಡೋ ಸಮಯಕ್ಕೆ ಅಖಿಲ್ನ ಮಾತಿಗೆಳ್ದು ಶ್ಯಾಮನ ಸ್ಟೇಜ್ ಹಿಂದೆ ಇರುವಂತ ಕ್ಯಾಬಿನಿಗೆ ಕಳಿಸಿ ಹಾಡು ಹೇಳೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಅದಷ್ಟು ಈಸಿ ಅಂತ್ಯ ಮಮ್ಮಿ? ಈಸಿ ಅಲ್ಲ, ಕಷ್ಟನೇ, ಆದರೂ ಮಾಡ್ತೀನಿ. ನೀನು ಇನ್ನೇನು ಯೋಚನೆ ಮಾಡಬೇಡ, ಹ್ಯಾಪಿಯಾಗಿರು. ಬಾ. ಸರಿ ಮಮ್ಮಿ. ಬಾ. ನಮಸ್ತೆ ಮೇಡಮ್. ನಮಸ್ತೆ ರೂಪರಾಣಿಯವರೇ. ನಮಸ್ತೆ ಸರ್. ನಮಸ್ತೆ ಶಂಕರ್ ಅವರೇ. ಈಗ ರೂಪರಾಣಿಯವ್ರನ್ನ ನೋಡಿದ್ಮೇಲೆ ನನ್ನ ಭಯ ಎಲ್ಲ ಹೋಗ್ಬಿಡ್ತು. ಯಾಕೆ ಶಂಕರ್ ಅವರೇ ಅಷ್ಟೊಂದು ಭಯ? ಯಾಕಂದ್ರೇನಮ್ಮ, ನಾನು ರೂಪರಾಣಿಯವ್ರಿಗೆ ಫೋನ್ ಮಾಡಿದ್ರೆ ಯಾರೋ ಫೋನಲ್ಲಿ ಮಾತಾಡಿ ಇವತ್ತು ನಾನು ಹಾಡಾಡಕ್ಕಾಗಲ್ಲ, ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡಿ ಅಂದ್ರಲ್ಲ. ಅದಾದ್ಮೇಲೆ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದ್ಮೇಲೆ ರೂಪರಾಣಿಯವರು ಹಾಡು ಹಾಡ್ತಾರೆ, ನೀವು ಟೆನ್ಷನ್ ತಗೋಬೇಡಿ ಅಂತ ನೀವು ಹೇಳಿದ್ರಿ. ಆ ಕಡೆ ಆ ಮಾತು ನಂಬ್ಲ, ಈ ಕಡೆ ನಿಮ್ಮ ಮಾತು ನಂಬ್ಲ. ರೂಪರಾಣಿ ಬರ್ತಾರೋ ಇಲ್ವೋ ಅಂತ, ಪ್ರೋಗ್ರಾಮ್ ನಡೆಯುತ್ತೋ ಇಲ್ವೋ ಅಂತ ತಿಳಿದೆ ತುಂಬ ಟೆನ್ಷನ್ ಆಯ್ತಮ್ಮ. ಈಗ ನನಗೆ ಟೆನ್ಷನ್ ಎಲ್ಲ ಹೋಯ್ತು. ನೀವು ಬನ್ನಿ. ಮಮ್ಮಿ, ನಾವು ಫಂಕ್ಷನಿಗೆ ಹೊರಡ್ತಾ ಇದ್ದೀವಿ. ಹೋಗಿ ಬರ್ತೀವಿ ಅತ್ತೆ. ಹೋಗ್ ಬನ್ನಿ, ಹುಷಾರು. ಬಾಯ್. ಹಾ, ಒಂದ್ ನಿಮಿಷ. ಹಾ, ಹೋಗ್ತಿರೋದು ಸೊಸೆ ನೆಂಟ್ರಿಗೆ ಸಂಬಂಧಪಟ್ಟಿರೋ ಫಂಕ್ಷನ್ನು. ಅಲ್ಲಿ ನಿನ್ಗೆ ಬೋರ್ ಆದ್ರೆ ಬೇಗ ಮನೆಗೆ ಹೋಗ್ಬೇಕು. ಹೋಗೋಣ ಬಾ ಅಂತ ಕರೆದು ನಿನ್ ಹೆಂಡತಿಗೆ ತೊಂದರೆ ಕೊಡ್ಬೇಡ. ಛೇ, ಅವ್ರು ಹಾಗೆ ತೊಂದರೆ ಕೊಡೋ ಮನುಷ್ಯ ಅಲ್ಲ ಅತ್ತೆ. ಏನು, ನಿನ್ ಗಂಡನ್ನ ವಹಿಸ್ಕೊಂಡ್ ಬರ್ತಿದ್ಯಾ? ಅವನು ನಿನ್ ಗಂಡ ಆಗೋಕ್ಕೂ ಮುಂಚೆ ನನ್ ಮಗನಮ್ಮ. ಅವನ ವಿಷಯ ನನಗ್ ಗೊತ್ತಿಲ್ವಾ? ಅವನು ಹಾಗೆ ತೊಂದರೆ ಕೊಡೋ ಮನುಷ್ಯ ಅಲ್ಲ. ಆದ್ರೂ ಕೂಡ ಗಂಡ್ಸು ಅನ್ನೋನು ಸೈಕಾಲಜಿ ಹೇಗಿರುತ್ತೆ ಅಂದ್ರೆ, ಅವ್ರ ಕಡೆಯವ್ರ ಫಂಕ್ಷನ್ಗೆ ಹೋಗಿದ್ದಾಗ ಮನೆಗೆ ಹೋಗೋದಕ್ಕೆ ಅವಸರ ಮಾಡೋದಿಲ್ಲ. ಅದೇ ಹೆಂಡತಿ ಕಡೆಯವ್ರ ಫಂಕ್ಷನ್ ಏನಾದ್ರೂ ಆಗಿದ್ರೆ ಆಗ ಅವಸರ ಮಾಡ್ತಾರೆ. ಇವನೇನಾದ್ರೂ ಆ ರೀತಿ ಮಾಡ್ತಾನೇನೋ ಅಂತ ನಾನು ಅಖಿಲಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಪ್ಪಿ ತಪ್ಪಿ ಕೂಡ ನಾನು ಹಾಗೆ ಮಾಡಲ್ಲ ಮಮ್ಮಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಓಕೆ ಮಮ್ಮಿ, ಬಾಯ್. ಬಾಯ್ ಕಂದ. ಹೋಗಿ ಬರ್ತೀವಿ ಅತ್ತೆ. ಹೋಗ್ ಬಾಮ್ಮ, ಹುಷಾರು. ಅಖಿಲ್ ಅವ್ರನ್ನ ಈ ಫಂಕ್ಷನ್ಗೆ ಬರ್ದಿದ್ದ ಹಾಗೆ ತಡೆಯೋಕೆ ಎಷ್ಟು ಪ್ರಯತ್ನ ಮಾಡಿದ್ರೂ ಆಗಲಿಲ್ಲ. ಈಗ ಅಲ್ಲಿಗೆ ಹೋದ್ಮೇಲೆ ಗೌರಮ್ಮ ಅವರು ಹಾಡು ಹೇಳು ಅಂತ ಬಲವಂತ ಮಾಡಿದಾಗ ನಾನು ಏನು ಮಾಡಲಿ? ಪಕ್ಕದಲ್ಲೇ ಇರ್ತಾರಲ್ವಾ. ಶ್ಯಾಮ, ನಡಿ. ಕೃಷ್ಣ, ನೀನೇ ನನ್ನ ಕಾಪಾಡಬೇಕು. ಶ್ಯಾಮ, ಅಡ್ರೆಸ್ ಕೊಡು. ಹೊರಡೋಣವಾ? ಕೃಷ್ಣ,
ನಮ್ಮ ಶ್ಯಾಮ ನಿನ್ನೆ ನಂಬಿದ್ದಾಳೆ. ಶ್ಯಾಮನ್ಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ಳೋ ಬಾಧ್ಯತೆ ನಿಂದೇ ಕೃಷ್ಣ. ಸಾರಿ ಶ್ಯಾಮ, ಈ ವಿಷಯದಲ್ಲಿ ನಾನು ನಿನಗೆ ಯಾವ ರೀತಿಲೂ ಹೆಲ್ಪ್ ಮಾಡೋಕ್ಕಾಗ್ತಾ ಇಲ್ಲ.